ಒಂದು ವಾಕ್ಯ ಈ ಒಂದು ದಾವೀದನು ಬರೆದಂಥ ಕೀರ್ತನೆ ಆಗಿದೆ. ಹಲ್ಲೆಲೂಯಾ, ಶಬ್ದವಾಗಿ ಹೇಳೋಣ ಹಲ್ಲೆಲೂಯಾ. ಜನರಿಗೆ ಶತ್ರುಗಳ ದೆಸೆಯಿಂದ ಬಾಧೆ ಪಡುವಂಥ ದಾವೀದನನ್ನ ದೇವರು ರಕ್ಷಿಸಿದಂಥ ಕೀರ್ತನೆ ಈ 18ನೇ ಕೀರ್ತನೆ ಆಗಿದೆ. ಹಲ್ಲೆಲೂಯಾ. ಆ ದಾವೀದನಿಗೆ ಮಾತ್ರ ಅಲ್ಲ, ಶತ್ರುಗಳು ನಮ್ಮ ಮುಂದೆ ಕಾಣುವಂಥ ಅನೇಕರು, ನಮಗೆ ವಿರೋಧವಾಗಿ ಮಾತಾಡುವಂಥ ಜನರು, ನಮಗೆ ವಿರೋಧವಾಗಿ ಮಾಡಿಸುವಂಥ ಜನರು, ನಮಗೆ ವಿರೋಧವಾಗಿ ಅಸಡ್ಡೆಗಳನ್ನು ಮಾಡುವಂಥ ಜನರು ಆಗಿನ ಕಾಲದಲ್ಲಿ ಇದ್ದಾರೆ. ಈಗಿನ ಕಾಲದಲ್ಲಿ ಕೂಡ ಅನೇಕ ಶತ್ರುಗಳು ನಮ್ಮ ಎದುರುಗಡೆಯಲ್ಲಿ ಕೂಡ ಇದ್ದಾರೆ. ಹಲ್ಲೆಲೂಯಾ. ನಮ್ಮ ಎದುರುಗಡೆನೇ ಇರ್ತಾರೆ, ನಮ್ಮ ಪಕ್ಕದಲ್ಲಿ ಇರ್ತಾರೆ, ನಮ್ಮ ಹಿಂದೆ ಇರ್ತಾರೆ, ನಮ್ಮ ಆ ಕಡೆ ಓಣೆಯಲ್ಲಿ ಇರ್ತಾರೆ, ನಮ್ಮ ಊರಲ್ಲಿ ಕೂಡ ಇರ್ತಾರೆ, ಕೆಲವೊಂದು ಸಾರಿ ನಮ್ಮ ಮನೆಯಲ್ಲಿ ಕೂಡ ಇರ್ತಾರೆ. ಹಲ್ಲೆಲೂಯಾ. ಕೆಲವು ಗಂಡ ಹೆಂಡತಿಗಳು ಒಬ್ಬರಿಗೊಬ್ರು ಮಾತಾಡಿಸದಂತೆ ಅನೇಕ ಸಾರಿ ನಾವು ಮಾತುಗಳನ್ನು ಬಿಡ್ತೇವೆ. ಕೆಲವು ಮಕ್ಕಳು ತಂದೆ ತಾಯಿ ಜೊತೆಗೆ ಮಾತಾಡದಂತೆ ಆ ಒಂದು ಶತ್ರುತ್ವದಲ್ಲಿ ಬೆಳೀತಾರೆ. ಇನ್ನೂ ಕೆಲವರು ಚಿಕ್ಕ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ವಿಷಯದಲ್ಲೇ ಜಗಳವಾಡಿ ಮತ್ತೆ ಸ್ವಲ್ಪ ಸಮಯ ಆದಮೇಲೆ ಏನು ಮಾಡ್ತಾರೆ, ಅವರು ದೊಡ್ಡವರ ಹಾಗೆ ಶತ್ರುತ್ವವನ್ನು ಬೆಳೆಸ್ಕೊಂಡು ಹೋಗಲ್ಲ. ಅವ್ರೇನು ಮಾಡ್ತಾರೆ, ಸ್ವಲ್ಪ ಹೊತ್ತು ಜಗಳ ಆಡಿ, ದೊಡ್ಡವ್ರು ಜಗಳ ಆಡಿದ್ಮೇಲೆ ಮತ್ತೆ ಅವರು ನಮಗೆ ಗೊತ್ತಿಲ್ದಂಗೆ ಅವರು ಒಂದಾಗ್ತಾರೆ. ಆದರೆ ಇಲ್ಲಿ ದಾವೀದನು ಅಂಥ ಶತ್ರುಗಳ ಬಗ್ಗೆ ಹೇಳ್ತಾ ಇಲ್ಲ. ಭಯಂಕರವಾಗಿರುವಂಥ ಶತ್ರು ಬಾಧೆಯಿಂದ ಆತನು ಬಾಧೆ ಪಡುವಂಥ ವ್ಯಕ್ತಿ ಈ ದಾವೀದನಾಗಿದ್ದಾನೆ. ಹಲ್ಲೆಲೂಯಾ, ಹಾಲೆಲೂಯಾ. ನಮಗೆ ನಿಮಗೆ ಇರುವಂತ ಶತ್ರುಗಳು ಸ್ವಲ್ಪ ಸಮಯ ನಮ್ಮನ್ನ ಏನಾದ್ರೂ ಕೆಳಗಡೆ ಬೀಳಿಸುವಂತ ಶತ್ರುಗಳಿರಬಹುದೇನೋ, ಆದರೆ ದಾವೀದನ ಜೀವಿತದಲ್ಲಿ ಜೀವಿತವನ್ನೇ ತೆಗೆದುಹಾಕುವಂತೆ, ಜೀವವನ್ನೇ ತೆಗೆದುಹಾಕುವಂತ ಶತ್ರುಗಳಿದ್ರು. ಆದರೆ ಅಂತ ಶತ್ರುಗಳ ಮಧ್ಯದಲ್ಲಿ ಆ ದಾವೀದನು ಯೇಸುವನ್ನ ಪೂರ್ಣ ಹೃದಯದಿಂದ ಆತನು ಪ್ರಾರ್ಥನೆ ಮಾಡುವಂತ ಭಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಪೂರ್ಣ ಆತ್ಮನಿಂದ ದೇವರನ್ನ ಪ್ರೀತಿಸುವಂತ ವ್ಯಕ್ತಿ ಆಗಿದ್ದಾನೆ. ಪೂರ್ಣ ಶಕ್ತಿಯಿಂದ ಯೇಸುವನ್ನ ಸನ್ಮಾನಿಸುವಂತ ದಾವೀದನು ಇಲ್ಲಿ 21ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಹೋವನ ಮಾರ್ಗವನ್ನೇ ಅನುಸರಿಸಿದೆನಲ್ಲ, ನನ್ನ ದೇವರನ್ನ ಬಿಟ್ಟು ದುಷ್ಟನನ್ನಾಗಲಿಲ್ಲವಲ್ಲ, ನಾನು ಆತನ ಆಜ್ಞೆಗಳನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟುಕೊಂಡೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ದುಷ್ಟನನ್ನಾಗಿ ಜೀವಿಸಲಿಲ್ಲ. ಆತನು ಕೆಟ್ಟ ಒಂದು ಮಾರ್ಗವನ್ನ ಅನುಸರಿಸದೆ ದೇವರನ್ನ ಬಿಟ್ಟು ಆತನು ಎಡಗಡೆ ಬಲಗಡೆ ನೋಡಲಿಲ್ಲ. ಆತನು ಒಂದೇ ಒಂದು ಸಾರಿ ತಪ್ಪು ಮಾಡಿದ್ದಕ್ಕೋಸ್ಕರ ಅನೇಕ ಶಿಕ್ಷೆಗಳನ್ನ ಆ ದಾವೀದನು ಹೊಂದಿಕೊಂಡನು. ಹಲ್ಲೆಲೂಯಾ. ನಾವು ಕೂಡ ಕೆಲವೊಂದು ಸಾರಿ, ಒಂದು ಸಾರಿ ಅಲ್ಲ, ಮಾಡಿದ ತಪ್ಪುಗಳನ್ನೇ ಮಾಡ್ತಾ ಇರ್ತವೆ. ಆದರೆ ಯೇಸು ಇನ್ನೂ ನಮಗೆ ಶಿಕ್ಷೆ ಕೊಟ್ಟಿಲ್ಲ ಅಂದ್ರೆ ಅದು ಬಹಳ ಪ್ರೀತಿ ನಮ್ಮ ಮೇಲೆ ಯೇಸುವಿಗಿದೆ ಅಂತ ನೀವು ಅರ್ಥ ಮಾಡಿಕೊಳ್ಬೇಕು. ನಾನೇನು ಪಾಪ ಮಾಡಿದ್ರು ನನಗೆ ಶಿಕ್ಷೆ ಬರ್ತಾ ಇಲ್ಲ, ನಾನೇನು ತಪ್ಪು ಮಾಡಿದ್ರು ನನಗೆ ಯಾವ ರೋಗ ಬರ್ತಾ ಇಲ್ಲ ಅಂದ್ರೆ ಯೇಸು ನಿಮ್ಮ ಮೇಲೆ ಬಹಳವಾಗಿ ಪ್ರೀತಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಒಂದು ವೇಳೆ ಆ ಪ್ರೀತಿಯನ್ನ ಕಳ್ಕೊಂಡಿವಂದ್ರೆ ಅದು ಏಳಲಾರದಂತೆ ನಮ್ಮನ್ನ ಬೀಳಿಸುವಂತ ಒಂದು ಶಕ್ತಿ ಯೇಸುವಿನ ಕೈಯಲ್ಲಿದೆ. ಆ ಶಕ್ತಿಗೆ, ಆ ತಂತ್ರಕ್ಕೆ ನಮ್ಮನ್ನ ಇನ್ನೂ ಗುರಿ ಮಾಡಿಲ್ಲ ಅಂದ್ರೆ ನಾವು ಭಾಗ್ಯವಂತರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಶಿಕ್ಷೆ ಬರ್ತಾ ಇದೆ ಅಂದ್ರೆ ನಾವು ಸರಿಯಾಗಬೇಕಂತ ಅರ್ಥ. ಇನ್ನೂ ಅದರಲ್ಲೇ ನಾವಿದ್ದೇವಂದ್ರೆ ನಾವು ಒಳ್ಳೆಯವರಾಗ್ಲಿಕ್ಕೆ ಸಾಧ್ಯವಿಲ್ಲ. ಅದನ್ನ ಬಿಟ್ಟು ನಾವೇನ್ ಮಾಡ್ಬೇಕಂತೆ ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಾನು ಆತನ ಆಜ್ಞೆಗಳನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟುಕೊಂಡೆನು. ಆತನು ಪಕ್ಕದಲ್ಲಿ, ಬೇರೆ ಕಡೆಯಲ್ಲಿ, ಹೃದಯದಲ್ಲಿ ಬಚ್ಚಿಟ್ಕೊಂಡಂತ ಹೇಳಿಲ್ಲ. ಆತನ ಪಕ್ಕದಲ್ಲೇ ಏನ್ ಮಾಡ್ತಾ ಇದ್ದಾನೆ, ಆತನ ಆಜ್ಞೆಗಳನ್ನು ಯಾವಾಗಲೂ ಆತನ ಎದುರಿನಲ್ಲಿ ಇಟ್ಟುಕೊಂಡೆನು. ಆತನ ವಿಧಿಗಳನ್ನು ಅಲಕ್ಷ್ಯ ಮಾಡಲೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ಅಲಕ್ಷ್ಯ ಮಾಡುವಂತ ಜನರ ಮಧ್ಯದಲ್ಲಿ ನಾವಿದ್ದೇವೆ. ಅವರನ್ನ ನೋಡಿ ಅಂತಹ ಅಲಕ್ಷ್ಯತನದ ಮನಸ್ಸು ನಾವು ಹೊಂದಿಕೊಳ್ಳದೆ, ಇನ್ನೊಬ್ಬರ ಮನಸ್ಸನ್ನು ನಾವು ಆಲೋಚನೆ ಮಾಡಿ ಅವರ ಪ್ರಕಾರ ನಡೆಯದೆ, ನಾವು ಲಕ್ಷ್ಯವಿಟ್ಟು ಆ ಪೇತ್ರ ಯೋಹಾನರು ಯಾರನ್ನ ನೋಡಿದ್ರು, ಆ ಕುಂಟನು, ಹುಟ್ಟು ಕುರುಡನು, ಆ ಇಬ್ಬರು ವ್ಯಕ್ತಿಗಳು ಯಾರನ್ನ ದೃಷ್ಟಿಸಿ ನೋಡಿದ್ರು?
ಪೇತ್ರ ಯೋಹಾನರನ್ನ ದೇವರು ಹೇಳಿದಂಥ ಮಾತಿಗೆ ಅವರು ಲಕ್ಷ್ಯವಿಟ್ಟು ದೃಷ್ಟಿಸಿ ನೋಡಿದ್ದಕ್ಕಾಗಿ ಅವರ ಜೀವಿತದಲ್ಲಿ ಇರುವಂಥ ಆ ಒಂದು ಭಿಕ್ಷೆ ಬೇಡುವಂಥ ಕೆಲಸವನ್ನು ಬಿಟ್ಟು ಎದ್ದು ನಡೆದಾಡುವಂತೆ ಸಹಾಯ ಮಾಡಿದ. ಈ ದಿನ ನೀವು ಯಾವ ಕುರುಡುತನದಲ್ಲಿದ್ದೀರೋ, ಯಾವ ಕುಂಟತನದಲ್ಲಿದ್ದೀರೋ, ನಿಮ್ಮ ಮನಸ್ಸು ಯಾವ ಕುಂಠಿತಕ್ಕೆ ಒಳಗಾಗಿದೆಯೋ, ನಿಮ್ಮ ಆಲೋಚನೆಗಳು ಯಾವ ವಿಷಯದಲ್ಲಿ ಅಲಕ್ಷ್ಯ ಮಾಡ್ತಾ ಇದ್ದೀರೋ, ಆ ಅಲಕ್ಷ್ಯತನವನ್ನು ತೆಗೆದುಹಾಕಿ ಯೇಸುವನ್ನ ಲಕ್ಷ್ಯವಿಟ್ಟು ನೀವು ನೋಡುವುದಾದ್ರೆ ಯೇಸು ನಿಮಗೆ ಸಹಾಯ ಮಾಡುವಂತ ವ್ಯಕ್ತಿಯಾಗಿದ್ದಾನೆ. ಹಲ್ಲೆಲೂಯಾ, ಹಾಲೆಲೂಯಾ. ಮನುಷ್ಯರು ನಮಗೆ ಸಹಾಯ ಮಾಡುವಂತ ಶಕ್ತರಲ್ಲ. ಒಂದು ವೇಳೆ ಮಾಡಿದ್ರು ಸ್ವಲ್ಪ ಮಾಡಬಹುದು, ಆದರೆ ಯೇಸು ಮಾಡುವುದಾದ್ರೆ ನಮ್ಮ ಕೊನೆಯ ಉಸಿರಿರುವವರೆಗೂ ಆತನು ದೊಡ್ಡ ಕಾರ್ಯಗಳನ್ನು ಮಾಡುವಂತ ವ್ಯಕ್ತಿಯಾಗಿದ್ದಾನೆ. ಹಾಲೆಲೂಯಾ. ಅಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ನಾನು ಆತನ ಆಜ್ಞೆಗಳನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟುಕೊಂಡಿದ್ದೇನೆ. ಆತನ ಮಾತನ್ನು ನಾನು ಲಕ್ಷ್ಯವಿಟ್ಟು ಅಲಕ್ಷ್ಯ ಮಾಡದೆ ಯಾವಾಗಲೂ ಜೀವಿಸಿದ್ದಕ್ಕಾಗಿ ಆತನು ಪಾಪದಲ್ಲಿ ಬಿದ್ದಾಗ ಎಚ್ಚರಿಕೆಯನ್ನು ಕೊಟ್ಟು ಶಿಕ್ಷೆಯನ್ನು ಕೊಟ್ಟು ದಾವೀದನನ್ನ ದೇವರು ಏನ್ ಮಾಡಿದ? ಸರಿ ಮಾಡ್ದ. ಹಲ್ಲೆಲೂಯಾ. ಈ ದಿನ ನೀನು ಸರಿ ಆಗ್ಬೇಕಂತ ನೀನು ತೀರ್ಮಾನ ತೆಗೆದುಕೊಂಡಿರುವುದಾದ್ರೆ ನೀನು ಅಲಕ್ಷ್ಯ ಮಾಡದೆ ಲಕ್ಷ್ಯವಿಟ್ಟು ನಿನ್ನ ಸೇವಕರು ಹೇಳುವಾಗ, ನಿನ್ನ ತಂದೆ ತಾಯಿಗಳು ಹೇಳುವಾಗ, ನಿನ್ನ ಸ್ನೇಹಿತರು ಹೇಳುವಾಗ, ನಿನ್ನ ಪಕ್ಕದ ಮನೆಯವರು ನಿನಗಿಂತ ಹಿರಿಯರೋ ಕಿರಿಯರೋ ಅವರು ಒಳ್ಳೆಯದನ್ನು ಮಾಡು ಅಂತ ಹೇಳಿದಾಗ ಅದನ್ನು ನೀನು ಅಲಕ್ಷ್ಯ ಮಾಡದೆ ದೇವರ ಮಗನಾಗಿ ದೇವರ ಮಗಳಾಗಿ ನೀನು ಲಕ್ಷ್ಯವಿಟ್ಟು ದೇವರಿಗೋಸ್ಕರ ದೇವರ ಆಜ್ಞೆಗಳಿಗೋಸ್ಕರ ಸರಿಯಾದ ಮಾರ್ಗದಲ್ಲಿ ಜೀವಿಸುವುದಾದ್ರೆ ಆತನು ನಿನ್ನನ್ನ ನಿನ್ನ ಕುಟುಂಬದವರನ್ನ ಮೇಲಕ್ಕೆ ಎತ್ತಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಾಲೆಲೂಯಾ. ಅಲ್ಲಿ ಕೆಳಗಿನ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ಆತನ ದೃಷ್ಟಿಯಲ್ಲಿ ನಿರ್ದೋಷಿಯೂ ಪಾಪದಲ್ಲಿ ಬೀಳದಂತೆ ಜಾಗರೂಕತೆಯಿಂದ ನಡೆದುಕೊಂಡನು. ಆದದರಿಂದ ನಾನು ನೀತಿವಂತನು ನಿರಪರಾಧಿಯು ಎಂದು ನೋಡಿ ಯೆಹೋವನು ತಕ್ಕ ಪ್ರತಿಫಲವನ್ನು ಕೊಟ್ಟನು. ಹಲ್ಲೆಲೂಯಾ, ಹಲ್ಲೆಲೂಯಾ. ತಪ್ಪು ಮಾಡಲಾರದಂಥ ವ್ಯಕ್ತಿ ಈ ಭೂಮಿಯ ಮೇಲೆ ಯಾರು ಕೂಡ ಇಲ್ಲ. ಯಾರಾದರೂ ಇದ್ದಾರಂದ್ರೆ ಅದು ಯೇಸು ಕ್ರಿಸ್ತನು ಮಾತ್ರನೇ. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ತಪ್ಪು ಮಾಡಿ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದೇವೆ. ಆದರೆ ಯೇಸು ಕ್ರಿಸ್ತನಾದನು ಆತನು ಒಂದು ತಪ್ಪು ಮಾಡದೆ ನಮ್ಮ ತಪ್ಪುಗಳನ್ನು ನಮ್ಮ ಅಪರಾಧಗಳನ್ನು ಆತನ ಮೇಲೆ ಹಾಕಿಕೊಂಡು ಅಪರಾಧಿಯಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಬಹು ಐಶ್ವರ್ಯವಂತನಾದರೂ ಕೂಡ ನಮಗೋಸ್ಕರ ದರಿದ್ರನಾಗಿ ಬಡವನಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಯಾಕೆ ಗೊತ್ತಾ? ನಮ್ಮ ಮೇಲೆ ಬಹಳ ಪ್ರೀತಿ ಇಟ್ಟ ಕಾರಣ. ಹಲ್ಲೆಲೂಯಾ. ನಾವು ಯಾರೋ ಪ್ರೀತಿಯಲ್ಲಿ ಮೋಸ ಹೋಗೋದು ಬೇಡ. ದೇವರ ಪ್ರೀತಿಯಲ್ಲಿ ದೇವರಿಗೋಸ್ಕರ ಎಲ್ಲವನ್ನ ನಾವು ಕಳೆದುಕೊಳ್ಳುವುದಾದ್ರೆ ದೇವರು ಅತ್ಯಮೂಲ್ಯವಾದದನ್ನು ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನಾವು ಒಳ್ಳೆಯದನ್ನು ನಾವು ಪ್ರಯಾಸಪಟ್ಟು ಹುಡುಕಿ ಪ್ರಾರ್ಥಿಸುವುದಾದ್ರೆ ಆ ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ಅಲ್ಲಿ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಆತನನ್ನು ಹುಡುಕುವವನಿಗೆ ನಿದ್ರೆಯಲ್ಲಿ ಕೂಡ ಆಹಾರವನ್ನು ಕೊಡ್ತಾನಂತೆ. ಹಲ್ಲೆಲೂಯಾ. ಆಹಾರ ಮುಖ್ಯನಾ ಭವಿಷ್ಯತ್ ಮುಖ್ಯನಾ? ಭವಿಷ್ಯತ್ತು. ಒಂದು ಹೊತ್ತಿನ ಕೂಳಿಗಾಗಿ ವರ್ಷದ ಆಶೀರ್ವಾದವನ್ನು ನಾವು ಕಳೆದುಕೊಳ್ಳುವುದು ಬೇಡ. ಈ ದಿನ ನೀನು ಯಾವುದಕ್ಕಾಗಿ ಪ್ರಯಾಸ ಪಡ್ತಾ ಇದೆಯೋ ಅದನ್ನು ನಿಲ್ಲಿಸು. ದೇವರು ಹೇಳುವಂಥ ಕೆಲಸದಲ್ಲಿ ನೀನು ಪ್ರಯಾಸ ಪಡು. ನಿನಗೆ ಬೇಕಾದಂಥ ಎಲ್ಲ ಧನೈಶ್ವರ್ಯಗಳು, ಆಯುಷ್ಕಾಲಗಳು, ಆತ್ಮನ ಬಲಗಳು, ನಿನಗೆ ಬೇಕಾದಂಥ ವಿಶೇಷವಾದ ಕೃಪೆಯನ್ನು ಯಾರು ಕೊಡ್ತಾರೆ? ಯೇಸು ಕ್ರಿಸ್ತನೇ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಾಲೆಲೂಯಾ. ನಾವು ಸ್ವಲ್ಪವಾದವುಗಳ ಮೇಲೆ, ಕೊಂಚವಾಗಿರುವಗಳ ಮೇಲೆ ನಾವು ಮನಸ್ಸಿಡದೆ ಅಲ್ಲಿ ಯೇಸುವಿನ ಮೇಲೆ ದಾವೀದನು ಯಾವ ರೀತಿಯಾಗಿ ದೃಷ್ಟಿ ಇಟ್ಟು ನಡೆದುಕೊಂಡನೋ ಅದೇ ರೀತಿಯಾಗಿ ನಾವು ದೃಷ್ಟಿ ಇಟ್ಟು ನಡೆಯುವುದಾದ್ರೆ, ನಿರ್ದೋಷಿಗಳಾಗಿ ಪಾಪ ಇಲ್ಲದವರ ಹಾಗೆ ಯಥಾರ್ಥವಾಗಿ ನಾವು ಜೀವಿಸುವುದಾದ್ರೆ ಆತನು ನಮಗೆ ಬಹಳ ಆಶೀರ್ವಾದವನ್ನು ಕೊಡುವಂಥ ವ್ಯಕ್ತಿಯಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯರು ಕೊಡುವುದು ಎಲ್ಲಿವರೆಗೆ? ಮನೆಯವರೆಗೆ. ಆದರೆ ದೇವರು ಕೊಡುವುದು ಕೊನೆಯವರೆಗೆ ಕೊಡುವಂಥ ವ್ಯಕ್ತಿಯಾಗಿದ್ದಾನೆ. ಅದಕ್ಕೆ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಆತನ ಸಾನ್ನಿಧ್ಯದಲ್ಲಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಮನುಷ್ಯರ ಆಲೋಚನೆ ನಮಗೆ ಬೇಡಪ್ಪ. ಇದುವರೆಗೂ ನಾವು ಮನುಷ್ಯರ ಆಲೋಚನೆ ಮಾಡಿರಬಹುದು, ಆದರೆ ನಿನ್ನ ಆಲೋಚನೆ ಪ್ರಕಾರ ನಾನು ಜೀವಿಸುತ್ತೇನೆ, ನಿನ್ನ ಆಲೋಚನೆ ಪ್ರಕಾರ ನಾನು ಬದುಕುತ್ತೇನೆ.
ನಿನ್ನ ದಯೆ ನನಗೆ ಬೇಕೆಂಬುದಾಗಿ ನಾವು ಆರಾಧಿಸಿಕೊಳ್ಳೋಣ. ಓ ಪವಿತ್ರಾತ್ಮನೇ,